ಕೊನೆಯದಾಗಿ ಸರ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಇಲಾಖೆ ಖಂಡಿತವಾಗಿಯೂ ಇದು ಭಾಳ ಮುಖ್ಯ. ಜನರ ಆರೋಗ್ಯ ನಾನು ಹೇಳುವಂಥದ್ದು ಅದು ಜನರ ಕೈಯಲ್ಲೂ ಇದೆ. ಅನಾರೋಗ್ಯ ಬರುವಂಥದ್ದು ಭಾಳಷ್ಟು ಕಡೆ ಅದು ನಮ್ಮ ಅಭ್ಯಾಸಗಳಿಂದ, ನಮ್ಮ ನಡವಳಿಕೆಯಿಂದ, ನಮ್ಮ ಹವ್ಯಾಸಗಳಿಂದ, ನಮ್ಮ ಜೀವನ ಶೈಲಿಯಿಂದ ಅನೇಕ ಅನಾರೋಗ್ಯಗಳು ಬರ್ತಾರೆ ಈ ಕಾರಣ. ಆದ್ದರಿಂದ ನನ್ನ ಮನವಿ ಜನರಲ್ಲಿ ಏನಂತ ಹೇಳಿದ್ರೆ, ನೀವು ಒಂದು ಒಳ್ಳೆಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೌಷ್ಟಿಕ ಆಹಾರಗಳನ್ನು ತಗೊಳ್ಳಿ. ಹೆಚ್ಚು ನಾವು ಏನು ಈ ಅನ್ನ ಮತ್ತು ಗೋಧಿ ಮತ್ತು ಸಕ್ಕರೆ, ಜಾಸ್ತಿ ಉಪ್ಪು ಇದೆಲ್ಲ ಬಳಕೆ ಕಮ್ಮಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ತರಕಾರಿಗಳು, ಬೇರೆ ಬೇರೆ ಹಣ್ಣು ಅದು ಈ ಥರದೆಲ್ಲ ತೊಗೊಂಡ್ರೆ ಒಳ್ಳೆಯದು. ಸೊ ಅದು ಒಂದು ಕಡೆ ಆಹಾರ. ಇನ್ನೊಂದು ಕಡೆ ನಮ್ಮ ಅಭ್ಯಾಸಗಳು, ನಾವು ದೈಹಿಕ ಚಟುವಟಿಕೆ ಇರಬೇಕು, ಓಡಾಡಬೇಕು, ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡಿರಬಾರ್ದು. ದೈಹಿಕ ಚಟುವಟಿಕೆ ಚೆನ್ನಾಗಿರಬೇಕು, ಆಹಾರದ ಸೇವನೆ ಸರಿಯಾಗಿರಬೇಕು. ಈ ಎರಡಿದ್ರೆ ಸಾಕಷ್ಟು ಮಟ್ಟಿಗೆ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ. ಮತ್ತು ಮೂರನೇದು ಅಂತ ಹೇಳಿದ್ರೆ, ತಪಾಸಣೆ ಮಾಡ್ಕೋಬೇಕು. ವರ್ಷಕ್ಕೊಮ್ಮೆ ಆದರೂ ತಪಾಸಣೆ ಮಾಡಿಸ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅನೇಕ ಕಾಯಿಲೆಗಳನ್ನ ಮೊದಲೇ ಗೊತ್ತಾಗ್ಬಿಟ್ರೆ ಸುಲಭವಾಗಿ ಅದನ್ನು ನಾವು ಗುಣಪಡಿಸ್ಕೋಬೋದು, ಸುಲಭವಾಗಿ ಅದನ್ನು ಸರಿಪಡಿಸ್ಕೋಬೋದು. ಆವಾಗ ನಾವು ಏನೂ ಮಾಡ್ಕೊಳ್ಳೋದು ಸುಮ್ಮನೆ ಇದ್ದರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಆಗೋಗ್ತದೆ. ಆವಾಗ ನಾವು ಅಷ್ಟೊತ್ತಿಗೆ ಸಮಯ ತುಂಬ ಮುಂದೆ ಹೊರಟೋಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ನಮಗೆ ಆರೋಗ್ಯದ ಸಮಸ್ಯೆ ವಿಚಾರದ ಬಗ್ಗೆ ನಮಗೆ ಎಲ್ಲೋ ಒಂದು ಕಡೆ ತಿಳ್ಕೊಳ್ಳೋಕ್ಕೂ ಕೂಡ ನಮಗೊಂದು ಅಸಡ್ಡೆ. ಯಾಕಪ್ಪ ನಾವು ಚೆಕ್ ಮಾಡಿಸ್ಕೊಳ್ಳೋದು ಬೇಡ, ಹಾಗೇ ಇದು ಬರೋಣ, ನಮಗೆ ಗೊತ್ತಾಗೋದು ಬೇಡ ಅಂತ. ಎಷ್ಟೋ ಜನರಿಗೆ ಅದು ಗೊತ್ತಾಗೋದೇ ಬೇಡಪ್ಪ, ಇರಲಿ ಬಿಡಿ, ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಇದು ಬರೋಣ ಅಂತ ಆ ಥರನೂ ಯೋಚನೆ ಮಾಡೋರಿದ್ದಾರೆ. ಆದರೆ ಒಂದು ಕುಟುಂಬಕ್ಕೆ ಎಷ್ಟು ತೊಂದರೆ ಆಗ್ತದೆ. ಯಾರೋ ಒಬ್ಬರು ಚಿಕ್ಕ ವಯಸ್ಸಿಗೆ ತೀರೋಗ್ಬಿಟ್ರೆ, ಅದು ಯಾರು ಸಂಪಾದನೆ ಮಾಡೋರು ತೀರ್ಕೊಂಡ್ಬಿಟ್ರೆ ಎಷ್ಟು ತೊಂದರೆ ಆಗ್ತದೆ ಅಲ್ವಾ? ಸೊ ಇದು ನಮ್ಮ ಕೈಲಿರುವಂಥದ್ದು ಒಂದು. ಎರಡನೇದು, ನಮ್ಮ ಸರ್ಕಾರ, ನಮ್ಮ ಆದ್ಯತೆ ಈಗ ಜನರಿಗೆ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಭಾಳ ಮುಖ್ಯ ಜವಾಬ್ದಾರಿ. ಮತ್ತು ನಮ್ಮ ಸೇವೆಗಳನ್ನು ಇನ್ನೂ ಒಳ್ಳೆಯ ಗುಣಮಟ್ಟವನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಎರಡನೇ ಜವಾಬ್ದಾರಿ. ಎರಡರ ಬಗ್ಗೆನೂ ನಾವು ಹೆಚ್ಚಿನ ರೀತಿಯಾಗಿ ನಾವು ಒತ್ತು ಕೊಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ನಿಮ್ಮ ಸಹಕಾರ ಇರಲಿ, ನಮ್ಮ ಪ್ರಯತ್ನ ಇರ್ತದೆ. ಒಳ್ಳೆಯ ನಮ್ಮ ಜನರ ಆರೋಗ್ಯ ಚೆನ್ನಾಗಿದ್ದರೆ ಆವಾಗ ಅವರ ಏನು ಕನಸನ್ನು ಇರ್ತದೆ ಅದನ್ನು ನನಸು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆರೋಗ್ಯವೇ ಕೆಟ್ಟೋಗ್ಬಿಟ್ರೆ ನೀವು ಬೇರೆ ಎಲ್ಲ ಇದ್ದರೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಯೋಚನೆ ಮಾಡಬೇಕು, ಗಮನ ಕೊಡಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟ ನಾವು ಒಂದು ರೀತಿಯ ಬದಲಾವಣೆಗಳು ಮಾಡಿಕೊಂಡ್ರೆ ಸಾಕು, ನಮ್ಮ ಆರೋಗ್ಯ ಎಷ್ಟೋ ಸುಧಾರಣೆ ಆಗೋಗ್ತದೆ.